ಎಲ್ಲಾರ್ಗ ನಮಸ್ಕಾರ ರೀ. ದ್ವಾರ ಮಕ್ಕಳ ನೋಡಿದ್ರ ನಾ ಎಲ್ಲಿ ಹೊಂಟೇನೆ ಅಂತ ನಿಮ್ಗೆ ಆಲೇ ಗೊತ್ತಿರ್ಬೇಕಂತ ಕಾಣ್ತೈತಿ. ನಾ ಇವತ್ತು ಹೊಂಟೇನೆ ಹವನೂರಿಗೆ. ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಹವನೂರ್ ಎಂಬ ಗ್ರಾಮದೊಳಗ ಗ್ರಾಮ ದೇವಿ ನೆಲೆಸಿರುವಂತ ಕಥೆನ ನಾನ್ ನಿಮ್ ಮುಂದೆ ಹೇಳಾಕಂತ ಇವತ್ತು ನಾ ಹವನೂರ್ ಹೊಂಟೇನಿ. ಬರ್ರಿ ಆ ಗ್ರಾಮ ದೇವಿ ನೆಲೆಸಿರುವ ಒಂದು ರೋಚಕರವಾದ ಕಥೆಯನ್ನ ಕೇಳ್ಕೊಂಡು ಬರೋಣಂತೆ. ಹಾನೂರಿನಾಗೆ ಬಂದು ನಿಂತವಳಪ್ಪೋ ನಮ್ಮವ್ವ ದ್ಯಾಮವ್ವ ಶಿವಶಂಕರಿ. ಒಂದು ದಿನ ಈ ಹವನೂರಿನ ಪಾಳೆಗಾರರ ಕನಸೊಳಗ ಆ ದ್ಯಾಮವ್ವ ದೇವಿ ಬಂದು ಹೇಳ್ತಾ ಅಂತ, ತುಂಗಭದ್ರಾ ನದಿಯಲ್ಲಿ ಕಟ್ಟಿಗೆ ಪೆಟ್ಟಿಗೆಯಲ್ಲಿ ನನ್ನ ಸಹೋದರಿಯ ಜೊತೆ ಬರುತ್ತಿದ್ದೇನೆ. ನನಗೆ ನಿನ್ನ ಊರಿನಲ್ಲೇ ನೆಲೆಸುವ ಆಸೆಯಾಗಿದೆ. ಅದಕ್ಕೆ ನೀನು ನಿನ್ನ ಊರಿನಲ್ಲೇ ನೆಲೆಸುವ ಒಂದು ವ್ಯವಸ್ಥೆ ಮಾಡುವಂತ. ಇದರಿಂದ ವಿಚಲಿತನಾದ ಪಾಳೆಗಾರ ನೆಗಲೂರಿನ ಸಂಸ್ಥಾನ ಹಿರೇಮಠ ಗುರುಶಾಂತ ಶಿವಯೋಗಿ ಶಿವಾಚಾರ್ಯಲ್ಲಿ ಆಗಿದ್ದನ್ನ ಹೇಳ್ತಾನೆ. ಗುರುಗಳು ಬಹಳ ಸಂತೋಷದಿಂದ, ಪಾಳೆಗಾರರೇ, ಗಜಗೋರಿ ಸ್ವರೂಪಳಾದ ಆ ದೇವಿಯು ನಿಮ್ಮೂರೊಳಗೆ ನೆಲೆಸಿದರೆ ನಿಮ್ಮ ಪ್ರಾಂತ್ಯ ಸೂರ್ಯಚಂದ್ರ ಇರುವವರೆಗೂ ಕೂಡಿ ಇರುತ್ತದೆ ಎಂದು ಹೇಳ್ತಾರಂತ. ಆಗ ಪಾಳೆಗಾರರು, ಗುರುಗಳೇ, ನಿಮ್ಮ ಸಾಹಿತ್ಯದಲ್ಲಿ ಆ ದೇವಿಯ ಪ್ರತಿಷ್ಠಾಪನೆಯಾಗಲಿ ಎಂದು ಜೊತೆಯಲ್ಲಿ ಹೊಕ್ಕ. ತುಂಗಭದ್ರಾ ನದಿಯೊಳಗ ಕಟ್ಟಿಗೆ ಪೆಟ್ಟಿಗೆಯಲ್ಲಿ ಬರುತ್ತಿರುವ ಆ ದೇವಿಯನ್ನ ಊರಿನ ಜನರು ತಡೆದು ನಿಲ್ಲಿಸ್ತಾರೆ. ಆಗ ಪಾಳೆಗಾರರು ಲಘು ಬಗೆಯಿಂದ ಆ ದೇವಿಯ ದರ್ಶನವನ್ನ ಮಾಡ್ಬೇಕಂತಂದು ಆ ಪೆಟ್ಟಿಗೆಯನ್ನ ತೆಗಿತಾರೆ. ಆಗ ಅವರಿಗೊಂದು ಘಟಸರ್ಪ ಒಂದು ಕಾಣ್ತತಿ. ಆಗ ಭಯಭೀತರಾಗಿ ಗುರುಗಳ ಹತ್ರ ಓಡಿ ಬರ್ತಾರೆ. ಆಗ ಆ ಗುರುಗಳು ಪೆಟ್ಟಿಗೆ ಹತ್ತಿರ ಬಂದು, ಓ ಜಗನ್ಮಾತೆ, ನೀನು ಈ ಊರಿನ ಆರಾಧ್ಯ ದೇವತೆಯಾಗಿ ನೆಲೆಸಬೇಕೆಂದು, ನೀನು ಶಾಂತ ಸ್ವರೂಪಳಾಗಿ ನೆಲೆಸು ಎಂದು ತಮ್ಮ ಅಮೃತ ಹಸ್ತದಿಂದ ಅಕ್ಷತೆ ಕಾಳನ್ನ ಹಾಕ್ತಾರಂತ. ಆಗ ಆ ಪೆಟ್ಟಿಗೆ ಒಳಗೆ ಗಜಗೌರಿ ರೂಪವಾಗಿ ಆ ದ್ಯಾಮವ್ವ ದೇವಿ ಕಾಣ್ತಾಳಂತ. ಆಗ ಆ ದ್ಯಾಮವ್ವ ದೇವಿ ಹೇಳ್ತಾ ಅಂತ, ನಾನು ಗುಪ್ತಳಾಗಿ ನೆಲೆಸಬೇಕೆಂದಿರುವೆ, ನನಗೆ ಗುಪ್ತ ಪೂಜೆ ಆಗಬೇಕು ಎಂದು ಹೇಳ್ತಾ ಅಂತ. ಪ್ರತಿ ವರ್ಷ ಮಾಘ ನವರಾತ್ರಿ ಅಮಾವಾಸ್ಯೆ ಎಂದು ನಂತರ ಬರುವ ಶುಕ್ರವಾರದಂದು ನನ್ನ ಗಡಿ ಜಾತ್ರೆ ನಡೆಯಲಿ. ನಂತರ ಬರುವ ಶುದ್ಧರಥ ಸಪ್ತಮಿಯ ತಿಥಿ ಎಂದು ನನ್ನ ಉತ್ಸವ ಜರುಗಲಿ. ಆಗ ಮಾತ್ರ ಒಂದು ದಿನ ನನ್ನ ಭಕ್ತರಿಗೆ ದರ್ಶನವನ್ನ ನೀಡುವೆ ಎಂದು ಇಲ್ಲಿ ನೆಲೆಸಿದಳಂತೆ. ಈಗಲೂ ಈ ತಾಯಿಗೆ ಇಲ್ಲಿ ಗುಪ್ತ ಪೂಜೆಯೂ ನಡೆಯುತ್ತದೆ. ತುಂಗಭದ್ರಾ ನದಿ ಒಳಗ ಬರುವಂತ ಸನ್ನಿವೇಶ ಇಲ್ಲೇ ನೋಡ್ರಿ, ಇದ ಕಾಣತೈತಲ್ಲ. ಈ ನದಿ ಒಳಗ ಕಟ್ಟಿಗೆ ಪಟ್ಟಿಗೆ ಒಳಗ ಹವನೂರ್ ದ್ಯಾಮವ್ವ ತೆಲ್ಕಂತ ಬರಕತ್ತಿದ್ದ ಇದ ನೋಡ್ರಿ, ಇದ ಜಾಗ. 27/1/2026 ಇದ ತಿಂಗಳ 27ನೇ ತಾರೀಕು ಈ ತಾಯಿ ಜಾತ್ರೆ ನಡೀತಿ. ಆ ವರ್ಷದಾಗ ಒಂದ ದಿನ ಈ ತಾಯಿನ ಭಕ್ತರಿಗೆ ದರ್ಶನ ಮಾಡಕ್ ಬಿಡ್ತಾರ. ವರ್ಷದಾಗ ಒಂದ ದಿನ ಭಕ್ತರಿಗೆ ದರ್ಶನ ಕೊಡುವಂತ ತಾಯಿ ಅಂದ್ರೆ ಈ ಗ್ರಾಮ ದೇವಿ ಒಂದ. ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕರಿ. ಸಗಣ ಅಂತೀರಿ ಮತ್ತೊಂದು ವಿಡಿಯೋದಾಗ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕರಿ ಅಂತ ಕೇಳ್ಕೊಂತ ಎಲ್ಲರಿಗೂ ನಮಸ್ಕಾರ.